ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಯೂತ್ ಕಾಂಗ್ರೆಸ್ ಮಹಾತ್ಮ ಗಾಂಧಿ ಕಿ ಯೂತ್ ಕಾಂಗ್ರೆಸ್ ತಂದಿದಾರಲ್ರಿ ಯಾರದು ಬಾವುಟ ಕೆಳಗಡೆ ಸರ್ವಾಧಿಕಾರ ಧೋರಣೆ ತುಡ್ತಾ ಇರುವಂತ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಧೋರಣೆ ತೋರಿಸ್ತಿರುವಂತ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಧೋರಣೆ ತೋರಿಸಿರುವಂತ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ನರೇಗಾ ಯೋಜನೆಯಲ್ಲಿ ಬಾಪೂಜಿ ಫೋಟೋವನ್ನು ತೆಗೆಯುತ್ತಿರುವ ಕೆಟ್ಟ ಬಿಜೆಪಿ ಸರ್ಕಾರಕ್ಕೆ ನರೇಗಾ ಯೋಜನೆಯಲ್ಲಿ ಬಾಪೂಜಿ ಫೋಟೋವನ್ನು ತೆಗೆಯುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ನರೇಗಾ ಯೋಜನೆಯಲ್ಲಿ ಬಾಪೂಜಿ ಫೋಟೋ ತೆಗೆಯುತ್ತಿರುವ ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ಬಿಜೆಪಿಗೆ ಹೇಳಿ ಧಿಕ್ಕಾರ ಸರ್ವಾಧಿಕಾರಿ ಮೋದಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ ಸರ್ವಾಧಿಕಾರಿ ಬಿಜೆಪಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ ನರೇಗಾ ಹೆಸರನ್ನ ಮಹಾತ್ಮ ಗಾಂಧಿ ಹೆಸರನ್ನ ಬಿಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಮಹಾತ್ಮರ ಹೆಸರನ್ನ ಕೈ ಬಿಡುತ್ತಿರುವ ಬಿಜೆಪಿ ಸರ್ವಾಧಿಕಾರಿಗೆ ಹೇಳಿ ಧಿಕ್ಕಾರ ಎನ್ಡಿಎ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಸರ್ವಾಧಿಕಾರಿ ಅಂತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬಡವರ ವಿರೋಧಿ ಬಿಜೆಪಿಗೆ ಹೇಳಿ ಧಿಕ್ಕಾರ ಹಳೆ ಯೋಜನೆಗಳಿಗೆ ಹೊಸ ಹೆಸರು ನೀಡುತ್ತಿರೋ ಬಿಜೆಪಿಗೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಅಲ್ಲ ಇಲ್ಲಿ बोलो भारत माता की कांग्रेस पार्टी की राहुल गांधी की प्रियंका गांधी की सोनिया गांधी की मल्लिकार्जुन खड़गे की सिद्धरामैया की डीके शिवकुमार की बोलो कांग्रेस पार्टी की डाउन डाउन ಬಿಜೆಪಿ ಡೌನ್ ಡೌನ್ ಬಿಜೆಪಿ ಸರ್ವಾಧಿಕಾರಿ ಧೋರಣೆಯ ಬಿಜೆಪಿಗೆ ಹೇಳಿ ಧಿಕ್ಕಾರ ನರೇಗಾ ಮತ್ತು ಮಹಾತ್ಮ ಗಾಂಧಿ ಹೆಸರನ್ನು ಬಿಡುತ್ತಿರುವ ಸರ್ವಾಧಿಕಾರಿ ಬಿಜೆಪಿಗೆ ಹೇಳಿ ಧಿಕ್ಕಾರ ಬಡವರ ವಿರೋಧಿ ಬಿಜೆಪಿಗೆ ಹೇಳಿ ಧಿಕ್ಕಾರ ಕಾರ್ಮಿಕರ ವಿರೋಧಿ ಬಿಜೆಪಿಗೆ ಹೇಳಿ ಧಿಕ್ಕಾರ ಮಹಿಳೆಯರ ವಿರೋಧಿ ಬಿಜೆಪಿಗೆ ಹೇಳಿ ಧಿಕ್ಕಾರ ಸರ್ವಾಧಿಕಾರಿ ಅಂತ ನಡೆಸಿಕೊಳ್ಳುತ್ತಿರುವ ಬಿಜೆಪಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ ಪ್ರಧಾನ ಮಂತ್ರಿ ಮೋದಿಗೆ ಹೇಳಿ ಧಿಕ್ಕಾರ ಏನು ಕಂಡಂತ ಕನಸು ಗ್ರಾಮೀಣ ಪ್ರದೇಶ ಅಭಿವೃದ್ಧಿಯಾದರೆ ದೇಶದ ಪ್ರಗತಿ ಎಂಬ ಆಶಯದಡಿ 20 ವರ್ಷಗಳ ಹಿಂದೆ ಯುಪಿಎ ಸರ್ಕಾರ ಗ್ರಾಮೀಣ ಜನತೆಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನರೇಗಾವನ್ನ ಜಾರಿಗೆ ತಂತು. ಆದ್ರೆ ಈ ಬಿಜೆಪಿ ಸರ್ಕಾರ ಈಗ ಏನ್ ಮಾಡ್ತಾ ಇದ್ದಾರೆ, ಬಾಪೂಜಿ ಇಡೀ ಪ್ರಪಂಚವೇ ಒಪ್ಪುವಂತ ಬಾಪೂಜಿ ಫೋಟೋವನ್ನ ಇವರು ತೆಗೆದುಹಾಕಿ ಯಾರು ಜಿ ರಾಮ್ಜಿ ಯಾರವನು ಏನ್ ಜೈಲಿಗೆ ಬಂದ ಸ್ವತಂತ್ರ ಹೋರಾಟಗಾರ ಅವನು ಏನಿಲ್ಲ. ಹೀಗೆ ಮುಂದುವರಿದ್ರೆ ಬಿಜೆಪಿಯವರು ಇಡೀ ಪ್ರಪಂಚ ನೋಡುವ ಹಾಗೆ ಇಡೀ ದೇಶವನ್ನ ಕೇಸರಿಮಯ ಮಾಡಿ ದ್ವೇಷ ಅಸೂಚೆಗಳಿಂದ ಜನತೆ ಒದ್ದಾಡುವ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ, ಇತಿಹಾಸ ಇದೆ. ಈ ಅಮಿತ್ ಶಾ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಓದಿ ತಿಳ್ಕೊಳ್ಳಿ. ಮೋತಿಲಾಲ್ ನೆಹರು ಅವರ ಕೊಡುಗೆ ಏನು, ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನೀಡಿದ ಕೊಡುಗೆ ಎಲ್ಲವನ್ನು ಮರೆತು ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಎನ್ಡಿಎ ಆಗ ಬಿಜೆಪಿ ಏನಿದೆ ಮೈತ್ರಿಕೂಟದ ಸರ್ಕಾರಗಳು ಕೂಡಲೇ ಮಹಾತ್ಮ ಗಾಂಧಿ ಅವರ ಫೋಟೋವನ್ನು ತೆಗೆಯದೆ ಮುಂದುವರಿಸಿದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಅವರು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.